ಅಂದರೆ ಅಲ್ಲಿ ಸಂತಸ ಇರುತ್ತೆ. ಮನೆಯಲ್ಲಿ ಭಕ್ಷ್ಯ ಭೋಜನ ಸಿದ್ಧವಾಗ್ತಿರುತ್ತೆ. ಅತಿಥಿಗಳಿಂದ ಮನೆ ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ. ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ತಾರೆ. ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ. ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು 10 ದಿನಗಳವರೆಗೆ ಮೊಹರಂ ಆಚರಣೆ ಮಾಡ್ತಾರೆ ಮತ್ತು ಪ್ರಮುಖವಾಗಿ ಭಾರತೀಯರ ಹೃದಯ ವೈಶಾಲ್ಯತೆಯನ್ನ ಸಾರುವ ಭಾವೈಕ್ಯತೆಯ ಆಚರಣೆ ಕೂಡ ಹೌದು. ಅದರಲ್ಲೂ ಕರ್ನಾಟಕದಲ್ಲಂತೂ ಮೊಹರಂ ಹಬ್ಬಕ್ಕೆ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ ಇಲ್ಲದೆ ಮಹತ್ವದ ಉನ್ನತ ಸ್ಥಾನ ಕೊಡಲಾಗಿದೆ. ನಮ್ಮ ಜನಪದರು ಮೊಹರಂ ಹೇಗೆ ಆಚರಿಸ್ತಾ ಇದ್ರು ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮೊದಲು ಅದರ ಇತಿಹಾಸದ ಮೇಲೊಂದು ನೋಟ ಹರಿಸೋಣ. ನಾನು ಸಬಾ ಹಕೀಂ, ನ್ಯೂಸ್ ಫಸ್ಟ್ನ ಡಿಜಿಟಲ್ಗೆ ಸ್ವಾಗತ. ಮೊಹರಂ ಇಸ್ಲಾಮಿನ ಮೊದಲ ವರ್ಷ, ಅಂದರೆ ಮುಸ್ಲಿಮರಿಗೆ ಹೊಸ ವರ್ಷ. ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವ ಹಬ್ಬ. ಈ ದಿನ ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹುಸೈನ್ ಇಬ್ನೆ ಅಲಿ ಅವರ ಮರಣವನ್ನ ಸ್ಮರಿಸುವ ದಿನ. ಕ್ರಿಸ್ತಶಕ 680ರಲ್ಲಿ ಇರಾಕಿನ ಕರ್ಬಲಾ ಮರುಭೂಮಿಯಲ್ಲಿ ಅರಬ್ ದೊರೆ ಯಜೀದ್ ವಿರುದ್ಧ 10 ದಿನಗಳ ಕಾಲ ಯುದ್ಧದಲ್ಲಿ ಇಮಾಮ್ ಹುಸೈನ್ ಹೋರಾಡಿ ಹುತಾತ್ಮರಾಗ್ತಾರೆ. ಈ ಯುದ್ಧದಲ್ಲಿ ನಮಾಜ್ಗಾಗಿ ಆಜಾನ್ ಕೂಗಿದಾಗ ಕದನ ವಿರಾಮ ಘೋಷಣೆಯಾಗಿರುತ್ತೆ. ಇದೇ ಸಮಯದಲ್ಲಿ ಮೋಸದಿಂದ ನಮಾಜ್ ಮಾಡ್ತಾ ಇದ್ದ ಇಮಾಮ್ ಹುಸೇನರನ್ನ ಯಜೀದ್ ಕೊಲ್ತಾನೆ. ಹಾಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಈ 10 ದಿನ ಶೋಕಾಚರಣೆ ಮಾಡಲಾಗುತ್ತೆ. ಮೊಹರಂ ಮಾಸದಲ್ಲಿ ಯಾವುದೇ ಪ್ರಮುಖ ಸಂಭ್ರಮಾಚರಣೆ ಕೈಗೊಳ್ಳೋದಿಲ್ಲ. ಮದುವೆ ಕಾರ್ಯಕ್ರಮಗಳನ್ನು ಮಾಡುವುದೇ ಇಲ್ಲ. ಮೊಹರಂ ಹಬ್ಬದಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ಕರ್ಬಲಾದ ಯುದ್ಧವನ್ನ ನಾಟಕ ರೂಪದಲ್ಲಿ ಪ್ರದರ್ಶಿಸಲಾಗುತ್ತೆ. ಶಿಯಾ ಪಂಗಡದವರು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಿ ಯಾ ಅಲಿ ಯಾ ಹುಸೇನ್ ಅಂತ ಜಪಿಸ್ತಾ ದೇಹ ದಂಡಿಸ್ತಾರೆ. ಮತ್ತು ಈ ಒಂದು ಬಲಿದಾನದಿಂದ ಇಡೀ ಜಗತ್ತೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವರ್ಣಭೇದ ಮರೆತು ಶಹೀದ್ ಇಮಾಮ್ ಹುಸೇನ್ ಕುಟುಂಬದ ಪರವಾಗಿ ನಿಂತಿತ್ತು. ಜಗತ್ತಿನ ಮೂಲೆ ಮೂಲೆಗೂ ಪ್ರವಾದಿ ಮೊಹಮ್ಮದರ ಇಡೀ ಕುಟುಂಬ ಇಸ್ಲಾಂ ಮತ್ತು ಉಮ್ಮತ್ಗಾಗಿ ಹುತಾತ್ಮರಾದರು ಅನ್ನೋ ಬಲವಾದ ಸಂದೇಶ ರವಾನೆಯಾಯಿತು. ಪ್ರವಾದಿ ಮೊಹಮ್ಮದರ ಮಗಳು ಬಿಬಿ ಫಾತಿಮಾರ ಪತಿ ಹಜರತ್ ಅಲಿ ಅವರ ಪುತ್ರ ಇಮಾಮ್ ಹುಸೈನ್ ಇಬ್ನೆ ಅಲಿ ಕ್ರಿಸ್ತಶಕ 620ರಲ್ಲಿ ಜನಿಸಿದ್ರು. ಹಜರತ್ ಅಲಿ ನಂತರ ಖಲೀಫರಾಗುವ ಎಲ್ಲ ಅರ್ಹತೆ ಮತ್ತು ಅಧಿಕಾರ ಅವರಿಗಿತ್ತು. ಆದರೆ ಪ್ರವಾದಿ ಅವರ ಕಾಲಾನಂತರ ಯಜೀದ್ ಎಂಬಾತ ತಾನೇ ಖಲೀಫಾ ಅಂತ ಘೋಷಿಸಿಕೊಳ್ತಾನೆ. ಇಸ್ಲಾಂ ರಾಜ್ಯದಲ್ಲಿ ಹಿಂಸಾಚಾರ, ದೌರ್ಜನ್ಯದ ಭೀತಿ ಹುಟ್ಟುವಂತೆ ಆಳ್ವಿಕೆ ಮಾಡಲು ಶುರು ಮಾಡ್ತಾನೆ. ತನ್ನ ಅಗತ್ಯಕ್ಕೆ ತಕ್ಕಂತೆ ಇಸ್ಲಾಂ ಧರ್ಮ ಗ್ರಂಥಗಳನ್ನೇ ಬದಲಾಯಿಸಲು ಪ್ರಯತ್ನ ಪಡ್ತಾನೆ. ಅಷ್ಟೇ ಅಲ್ಲ, ಖಲೀಫ್ ಪಟ್ಟಕ್ಕೂ ಆಸೆ ಪಟ್ಟು ಹುಸೇನ್ ಹತ್ಯೆಗೆ ಸಂಚು ರೂಪಿಸ್ತಾನೆ. ಹೀಗಾಗಿ ಇಮಾಮ್ ಹುಸೇನ್ ಮತ್ತು ಅವರ ಸಹೋದರ ಇಮಾಮ್ ಹಸನ್ ಇಬ್ಬರು ಯಜೀದ್ ಆಡಳಿತವನ್ನ ವಿರೋಧಿಸ್ತಾರೆ. ತನ್ನನ್ನ ವಿರೋಧಿಸಿದ ಇಮಾಮ್ ಹಸನ್ ಅವರ ಆಹಾರದಲ್ಲಿ ಯಜೀದ್ ವಿಷ ಬೆರೆಸ್ತಾನೆ. ವಿಷಹಾರ ಸೇವಿಸಿದ ಇಮಾಮ್ ಹಸನ್ ಮೃತಪಡ್ತಾರೆ. ಸಹೋದರನ ಸಾವಿನ ಬಳಿಕ ಇಮಾಮ್ ಹುಸೇನ್ ಕೋಪಗೊಳ್ತಾರೆ. ಬಳಿಕ ಇಮಾಮ್ ಹುಸೇನ್ರನ್ನ ಸಂಧಾನಕ್ಕಾಗಿ ಯಜೀದ್ ಆಹ್ವಾನಿಸ್ತಾನೆ. ಯಜೀದ್ ಜೊತೆ ಸೇರದ ಇಮಾಮ್ ಹುಸೇನ್ ಇಸ್ಲಾಂ ಉಳಿವಿಕೆಗಾಗಿ ಹೋರಾಟ ನಡೆಸ್ತಾರೆ. ಇದರಿಂದ ಕುಪಿತಗೊಂಡ ಯಜೀದ್ ಯುದ್ಧ ಸಾರ್ತಾನೆ. ಕೊನೆಗೆ ಇಮಾಮ್ ಹುಸೇನ್ ರಾಜ್ಯವನ್ನ ತೊರೆದು ತಮ್ಮ 72 ಅನುಯಾಯಿಗಳೊಂದಿಗೆ ಮೆಕ್ಕಾ ಮದೀನಾದತ್ತ ಪ್ರಯಾಣ ಬೆಳೆಸ್ತಾರೆ. ಆದರೆ ಒಂದು ವೇಳೆ ತಾವು ಮೆಕ್ಕಾಗೆ ತೆರಳಿದಾಗ ಯಜೀದ್ ತನ್ನನ್ನ ಕೊಲ್ಲಬಹುದು, ಪವಿತ್ರ ಸ್ಥಳದಲ್ಲಿ ರಕ್ತ ಹರಿಯುವುದು ಒಳಿತಲ್ಲ ಅಂತ ಅರಿತ ಇಮಾಮ್ ಹುಸೇನ್ ಅವರು ಕರ್ಬಲಾದತ್ತ ಮಾರ್ಗ ಬದಲಿಸ್ತಾರೆ. ಕರ್ಬಲಾ ಮರುಭೂಮಿಯಲ್ಲಿ ಎದುರಾಗುವ ಯಜೀದ್ ಸೈನಿಕರು ಹುಸೇನ್ ಹಾಗೂ ಪರಿವಾರವನ್ನ ಅಡ್ಡಗಟ್ಟಿ ತಮ್ಮ ರಾಜ ಹೇಳಿದಂತೆ ಕೇಳಿದ್ರೆ ಮಾತ್ರ ಜೀವಂತವಾಗಿ ಬಿಡ್ತೀವಿ ಅಂತ ಬೆದರಿಸ್ತಾರೆ. ಯಾವುದೇ ಬೇಡಿಕೆಗಳನ್ನ ಒಪ್ಪದ ಇಮಾಮ್ ಹುಸೇನ್ ಹಾಗೂ ಅವರ ಅನುಯಾಯಿಗಳಿಗೆ ಕುಡಿಯಲು ನೀರು, ಆಹಾರ ಸಿಗದಂತೆ ಮಾಡ್ತಾರೆ. ದಾಹದಿಂದ ಬಳಲಿ ಇಮಾಮ್ ಹುಸೇನ್ ಅವರ 6 ತಿಂಗಳ ಮಗು ಸಾವನ್ನಪ್ಪುತ್ತೆ. ಕೇವಲ 72 ಅನುಯಾಯಿಗಳನ್ನ ಹೊಂದಿದ್ದ ಇಮಾಮ್ ಹುಸೇನ್ ಸುದೀರ್ಘವಾಗಿ ಹೋರಾಟ ಮಾಡಿಕೊಂಡು ಬರ್ತಾರೆ. ಶತ್ರುಗಳು ಕುಡಿಯಲು ನೀರು ಕೊಡದೇ ಇದ್ದರೂ ಇಮಾಮ್ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಕುಪಿತಗೊಂಡ ಯಜೀದ್ ಸೈನಿಕರು ಕದನ ವಿರಾಮದಲ್ಲಿ ಇಮಾಮ್ ಹುಸೇನ್ ಡೇರಾದ ಬಳಿ ತೆರಳಿ ನಮಾಜ್ ಮಾಡ್ತಾ ಇದ್ದಾಗ
ಮೋಸದಿಂದ ಶಿರಚ್ಛೇದ ಮಾಡ್ತಾರೆ. ಮೊಹರಂ ತಿಂಗಳ 10ನೇ ದಿನದಂದು ಇಮಾಮ್ ಹುಸೇನ್ ವೀರ ಮರಣವನ್ನಪ್ತಾರೆ. ಹೀಗಾಗಿ ಮೊಹರಂ ಆಚರಣೆ ಕಣ್ಣೀರಿನ ಹಬ್ಬವಾಗುತ್ತೆ. ಮೊಹಮ್ಮದ್ ಪೈಗಂಬರ್ ಈ ವಿಚಾರ ಮೊದಲೇ ಅರಿತಿದ್ರಂತೆ. ಇದು ಅಲ್ಲಾಹನ ಆಜ್ಞೆ ಆಗಿತ್ತು ಮತ್ತು ಮಗಳು ಬೀಬಿ ಫಾತಿಮಾಗೆ ಮಕ್ಕಳ ಬಲಿದಾನಕ್ಕೆ ಸಿದ್ಧಗೊಳಿಸ್ತಾ ಇದ್ರಂತೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಯಾಕೆ ನೋಡ್ತಾ ಹೋಗೋಣ. ಮೊಹರಂ ಹಬ್ಬ ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬವಾಗಿದೆ. 10 ದಿನಗಳ ಕಾಲ ಇದನ್ನು ಆಚರಿಸಲಾಗುತ್ತೆ. ಮೊಹರಂ ದುಃಖದ ಸಂಕೇತವಾಗಿದೆ. ಇದು ದುಃಖವನ್ನು ಸೂಚಿಸುವ ಹಬ್ಬವಾಗಿದೆ. ಆದರೂ ಭಾರತದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಈ ಹಬ್ಬವನ್ನು ಸಡಗರದಿಂದ ಆಚರಿಸ್ತಾರೆ. ಇನ್ನು ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಶ್ರದ್ಧಾ ಭಕ್ತಿಯಿಂದ ವಿವಿಧ ಆಚರಣೆಗಳ ಮೂಲಕ ಮೊಹರಂ ಆಚರಿಸ್ತಾರೆ. ಈ ದಿನದಂದು ಜನ ತ್ಯಾಗ ಮತ್ತು ನಂಬಿಕೆಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಗುದ್ದಲಿ ಹಾಕ್ತಾರೆ. ಗುದ್ದಲಿ ಹಾಕುವ ಸಂಪ್ರದಾಯ ಕರ್ಬಲಾದಲ್ಲಿ ಧರ್ಮಯುದ್ಧಕ್ಕೆ ಆಹ್ವಾನದ ಸಂಕೇತವಾಗಿದೆ. ನಂತರ 3 ಮತ್ತು 5 ದಿನಗಳ 7 ದಿನಗಳಲ್ಲಿ ಫಕೀರರಾಗ್ತಾರೆ. ಮುಸ್ಲಿಮರೊಂದಿಗೆ ಹಿಂದೂಗಳು ಕೂಡ ಫಕೀರರಾಗ್ತಾರೆ. ಕತ್ತಲ್ ರಾತ್ರಿಯ ದಿನ ಬಹಳಷ್ಟು ಜನ ಫಕೀರರಾಗಲು ಇಷ್ಟಪಡ್ತಾರೆ. ಹೊಸ ಮಣ್ಣಿನ ಕೊಡಗಳಲ್ಲಿ ಬೆಲ್ಲದ ಪಾನಕ ಹೊತ್ತು ಹಲಗೆಗಳ ಸದ್ದಿನೊಂದಿಗೆ ಕೈಯಲ್ಲಿ ಹಸಿರು ಝೇಂಡಾಗಳನ್ನು ಹಿಡಿದು ಗುಂಪು ಗುಂಪಾಗಿ ದರ್ಗಾ ಮುಂದೆ ಆಲಾವಿ ಕುಣಿತ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಾ ಹುಸೇನ್ ದೂಲ್ಹಾ ಅಂತ ಕೂಗ್ತಾರೆ. ಈ ತೆರನಾದ ಆಚರಣೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಬೆಲ್ಲದ ಪಾನಕ ಅಥವಾ ಶರ್ಬತ್ ಕೊಡುವ ಉದ್ದೇಶ ಯಜೀದ್ನ ಕಡೆಯವರು ಮುತ್ತಿಗೆ ಹಾಕಿದಾಗ ಹುಸೇನರ ಪರಿವಾರಕ್ಕೆ ನೀರು ಸಿಕ್ಕದೆ ಪರಿತಾಪ ಪಟ್ಟಿದ್ದನ್ನ ಹಬ್ಬದಲ್ಲಿ ಸ್ಮರಿಸಲಾಗುತ್ತೆ. ಧಗಧಗಿಸುವ ಬೆಂಕಿಯ ಸುತ್ತ ಆಲಾವಿ ಕುಣಿತ ಶುರುವಾಗುತ್ತೆ. ಹಲಗೆಗಳ ತಾಳಕ್ಕೆ ಕ್ರಮವಾಗಿ ಹೆಜ್ಜೆ ಹಾಕುವುದನ್ನ ನೋಡೋದೇ ಅಪರೂಪ. ತಲೆಗೆ ಹಸಿರು ಬಟ್ಟೆ ಸುತ್ತಿಕೊಂಡು 7-8 ಜನ ದೇವರ ಪಂಜಾಗಳನ್ನ ಹೊರ್ತಾರೆ. ತಾವು ಹರಕೆ ಹೊತ್ತಂತೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ, ಅದು ಈಡೇರಿದರ ಫಲವಾಗಿ ಮೊಹರಂ ದೇವರಿಗೆ ಮಾಡಿಸಿ ತಂದ ಬೆಳ್ಳಿಯ ತೊಟ್ಟಿಲು, ಛತ್ರಿಗಳನ್ನು ಅರ್ಪಿಸ್ತಾರೆ. ಮೊಹರಂನ ಮುಖ್ಯ ದೇವರನ್ನ ಹೊರುವವರು ಹೆಚ್ಚಾಗಿ ಹಿಂದೂಗಳು ಆಗಿರ್ತಾರೆ. ತಮ್ಮೆದುರುಗಡೆ ಸಾಲಾಗಿ ನಿಂತ ದೇವರುಗಳ ಸನ್ನಿಧಿಯಲ್ಲಿ ಕೂತವರು, ಅದರಲ್ಲೂ ಮುಖ್ಯ ದೇವರನ್ನ ಹೊರುವವರು ಭಕ್ತಿಯ ಆವೇಶದಿಂದ ಚಡಪಡಿಸ್ತಾ ಇರ್ತಾರೆ. ಕತ್ತಲ್ ರಾತ್ರಿಯ ವೇಳೆ ಬೆಳಗಿನ ಜಾವದವರೆಗೂ ದೇವರುಗಳನ್ನ ಊರ ತುಂಬ ಸುತ್ತಿಸಿ ನಂತರ ಪಂಜಾಗಳನ್ನ ಸ್ನಾನ ಮಾಡಿಸಿ ಈ ಆಚರಣೆಯನ್ನ ಮುಗಿಸ್ತಾರೆ. ಮತ್ತೊಂದು ವಿಶೇಷತೆ ಅಂದ್ರೆ, ಎಷ್ಟೋ ಹಳ್ಳಿಗಳಲ್ಲಿ ಮುಸ್ಲಿಮರು ಇಲ್ಲ. ಹಿಂದೂಗಳೇ ಮಡಿ ಮೈಲಿಗೆಯಿಂದ ಶ್ರದ್ಧಾ ಭಕ್ತಿಯಿಂದ ಪದ್ಧತಿ ಪ್ರಕಾರ ಈ ಮೊಹರಂ ಆಚರಣೆ ಮಾಡ್ತಾರೆ. ಅದರಲ್ಲೂ ಯಾದಗಿರಿ ಮತ್ತು ರಾಯಚೂರಿನ ಗ್ರಾಮಗಳಾದ ಅಪ್ಪನದೊಡ್ಡಿ, ಕುಪ್ಪಿಗುಡ್ಡ, ಸರ್ಜಾಪುರ, ಜಲದುರ್ಗ, ದೇವದುರ್ಗಗಳಲ್ಲಿ ಮುಸ್ಲಿಂ ಸಮುದಾಯ ಇಲ್ಲದೆ ಇದ್ರೂ ಹಿಂದೂಗಳೇ ಮೊಹರಂ ಆಚರಿಸ್ತಾರೆ. ಇದೇ ಅಲ್ಲವೇ ನನ್ನ ಮಣ್ಣಿನ ಸೌಂದರ್ಯ.